ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮಾಲ್ಥಸ್ ರವರ ಅಭಿವೃದ್ಧಿ ಸಿದ್ಧಾಂತ, ಮಾಲ್ಥಸ್ ಥಿಯರಿ ಆಫ್ ಡೆವಲಪ್ಮೆಂಟ್ ಅಂತೇಳಿ ಈ ಒಂದು ಸಿದ್ಧಾಂತ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಲಾಗ್ತದೆ. ವಿಡಿಯೋನ ಪ್ರಥಮ ಬಾರಿ ನೋಡುವಂಥ ವಿದ್ಯಾರ್ಥಿಗಳು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಮುಗಿದ ಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಬನ್ನಿ ತರಗತಿಯನ್ನು ಪ್ರಾರಂಭಿಸೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಮಾಲ್ಥಸ್ ರವರು 1820ರಲ್ಲಿ ತಾವು ರಚನೆ ಮಾಡಿದ ರಾಜಕೀಯ ಆರ್ಥಿಕತೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕನಾಮಿ ಅಂತೇಳಿ, ಇದು ಮಾಲ್ಥಸ್ ರವರ ಗ್ರಂಥವಾಗಿದೆ. ಇದು 1820ರಲ್ಲಿ ರಚನೆಯಾಗಿದೆ. ಈ ಒಂದು ಗ್ರಂಥದೊಳಗೆ ಥಾಮಸ್ ರಾಬರ್ಟ್ ಮಾಲ್ಥಸ್ ತನ್ನ ಭಾವನೆಗಳನ್ನು ನಿರೂಪಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಮಾಲ್ಥಸನ ವೈಶಿಷ್ಟ್ಯ ಮತ್ತು ಮಾಲ್ಥಸನ ಭಾವನೆಗಳನ್ನು ನಾವು ಏಮೋನ ಈ ಕೆಳಗಿನಂತೆ ಒಂದೊಂದಾಗಿ ಮಾಹಿತಿಯನ್ನು ಕಲೆ ಹಾಕೋಣ. ಈ ಮಾಲ್ಥಸ್ ಅವರ ಅಭಿವೃದ್ಧಿ ಸಿದ್ಧಾಂತದ ಮೊದಲನೆಯ ಒಂದು ಅಂಶ, ಸಿದ್ಧಾಂತದ ಅಂಶಗಳು. ಫಸ್ಟ್ ಒನ್, ಅಭಿವೃದ್ಧಿಯ ಪರಿಕಲ್ಪನೆ ಅಂತೇಳಿ. ಇಲ್ಲಿ ನೋಡ್ರಿ, ಮಾಲ್ಥಸ್ ಅವರ ಪ್ರಕಾರ ಆರ್ಥಿಕ ಪ್ರಗತಿ ಸ್ವಯಂಚಾಲಿತವಾಗಿಲ್ಲ ಎಂದು ಭಾವಿಸಿಕೊಂಡಿದ್ದಾನೆ. ಆರ್ಥಿಕ ಪ್ರಗತಿಯು ಪ್ರೇರಿತ ಮತ್ತು ಪ್ರಯತ್ನ ಪೂರ್ವಕವಾಗಿ ಒಂದು ಚಟುವಟಿಕೆಯಾಗಿದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾನೆ. ಅದನ್ನು ಈಡೇರಿಸಲು ಜನರಿಂದ ಪ್ರಜ್ಞಾಪೂರ್ವಕವಾದ ಮತ್ತು ಉದ್ದೇಶಪೂರ್ವಕವಾದ ಪ್ರಯತ್ನಗಳು ಅಗತ್ಯವಾಗಿರುತ್ತವೆ. ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ, ಏನು ಎಕನಾಮಿಕ್ ಡೆವಲಪ್ಮೆಂಟ್ ಇದೆಯಲ್ಲ, ಆರ್ಥಿಕ ಪ್ರಗತಿ ಇದೆಯಲ್ಲ, ಇದು ಸ್ವಯಂಚಾಲಿತವಾಗಿ ಸಾಧಿಸಲು ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಆರ್ಥಿಕ ಪ್ರಗತಿಯನ್ನು ಸಾಧಿಸಲು ಯಾರಿಂದ ಸಾಧ್ಯ ಅಂತ ನಾವು ಜನರಿಂದ ಮತ್ತು ಉದ್ದೇಶಪೂರ್ವಕವಾದ ಪ್ರಯತ್ನಗಳಿಂದ ಇದು ಅಗತ್ಯವಾಗಿರ್ತದೆ. ಕೇವಲ ಜನಸಂಖ್ಯೆ ಹೆಚ್ಚಳವು ಆರ್ಥಿಕ ವಿಸ್ತರಣೆಯನ್ನು ತರುವುದಿಲ್ಲ. ಅದಕ್ಕೆ ಬದಲಾಗಿ ಜನಸಂಖ್ಯೆಯ ಹೆಚ್ಚಳದ ಜೊತೆಗೆ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸಿದರೆ ಮಾತ್ರ ಜನಸಂಖ್ಯೆ ಬೆಳವಣಿಗೆಯು ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುತ್ತದೆ ಎಂಬುದು ಮಾಲ್ಥಸನ ಒಂದು ಅಭಿಮತವಾಗಿದೆ. ಏನು, ಜನಸಂಖ್ಯೆ ಹೆಚ್ಚಳ ಆದರೆ ಅಷ್ಟೇ ಡೆವಲಪ್ಮೆಂಟ್ ಆಗೋದಿಲ್ಲ, ಈ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸುವಂಥ ಜನಸಂಖ್ಯೆ ಬೆಳವಣಿಗೆ ಆತಂತಂದ್ರೆ ಅಭಿವೃದ್ಧಿ ತಾನಾಗಿಯೇ ಆಗ್ತದೆ ಎಂಬುದು ಮಾಲ್ಥಸನ ಒಂದನೆಯ ಅಂಶ ಆಗಿದೆ. ಎರಡನೇ ಅಂಶ, ಪರಿಣಾಮಕಾರಿ ಬೇಡಿಕೆಯ ಕೊರತೆ. ಪೂರೈಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸುತ್ತದೆ ಎಂಬ ಜೆಬಿಸಿರವರ ಮಾರುಕಟ್ಟೆ ನಿಯಮವನ್ನು ಮಾಲ್ಥಸ್ ಅವರು ಒಪ್ಪುವುದಿಲ್ಲ. ಅದಕ್ಕೆ ಬದಲಾಗಿ ಮಾಲ್ಥಸ್ ಅವರ ಪ್ರಕಾರ ಉತ್ಪಾದನೆಯಾದ ಎಲ್ಲ ಸರಕು ವಿನಿಮಯವಾಗುವುದಿಲ್ಲ. ಏನು ವಸ್ತುಗಳು ಉತ್ಪಾದನೆ ಮಾಡ್ತಾರಲ್ಲ, ಆ ಉತ್ಪಾದನೆ ಅಂತ ಎಲ್ಲ ವಸ್ತುಗಳು ವಿನಿಮಯ ಆಗುವುದಿಲ್ಲ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಅಧಿಕ ಉತ್ಪನ್ನ ಪರಿಣಾಮಕಾರಿ ಬೇಡಿಕೆಯ ಕೊರತೆಯಿಂದಾಗಿ ಉಂಟಾಗುತ್ತದೆ. ನೋಡಿ, ಎಲ್ಲ ಸರಕುಗಳು ವಿನಿಮಯ ಆಗ್ಲಿಕ್ಕಂತಂದ್ರೆ ಮಾರ್ಕೆಟ್ ಒಳಗೆ ಅಧಿಕ ಉತ್ಪನ್ನ ಏನಿದೆಯಲ್ಲ, ಅದು ಪರಿಣಾಮಕಾರಿ ಬೇಡಿಕೆಯ ಕೊರತೆಯಿಂದಾಗಿ ಉಂಟಾಗ್ತದೆ. ಇಂತಹ ಒಂದು ಪರಿಸ್ಥಿತಿಯಿಂದ ಬೆಲೆಗಳು, ಲಾಭ, ಉಳಿತಾಯ, ಬಂಡವಾಳ ಮತ್ತು ಹೂಡುವಿಕೆ, ಅಷ್ಟೇ ಅಲ್ಲದೆ ಬಂಡವಾಳ ಸಂಗ್ರಹಣೆ ಎಲ್ಲವೂ ಕಡಿಮೆ ಆಗುತ್ತದೆ. ಏನೋ ಪರಿಣಾಮಕಾರಿ ಬೇಡಿಕೆ ಒಂದು ಕೊರತೆ ಆತಂತಂದ್ರೆ, ಅದು ಕಡಿಮೆ ಆತಂತಂದ್ರೆ ಬೆಲೆ ಕಡಿಮೆ ಆಗ್ತದೆ, ಲಾಭ, ಉಳಿತಾಯ, ಬಂಡವಾಳ ಹೂಡುವಿಕೆ ಮತ್ತು ಬಂಡವಾಳ ಸಂಗ್ರಹಣೆ ಇವೆಲ್ಲ ಏನಾಗ್ತವೆ, ಕಡಿಮೆ ಆಗುತ್ತವೆ ಎಂಬುದನ್ನು ಮಾಲ್ಥಸ್ ಅವರು ತಿಳಿಸಿ ಕೊಟ್ಟಿದ್ದಾರೆ. ಮೂರನೆಯ ಪ್ರಮುಖವಾದ ಅಂಶ, ಜನಸಂಖ್ಯೆ ಮತ್ತು ಆರ್ಥಿಕ ಅಭಿವೃದ್ಧಿ ಅಂತೇಳಿ. 1798ರಲ್ಲಿ ಅವನು ರಚಿಸಿದ ಜನಸಂಖ್ಯಾ ತತ್ವಗಳ ಮೇಲಿನ ಪ್ರಬಂಧಗಳು, ಎಸ್ಸೆ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಪಾಪ್ಯುಲೇಷನ್ ಅಂತೇಳಿ ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ. ಆ ಒಂದು ಪುಸ್ತಕದಲ್ಲಿ ಜನಸಂಖ್ಯೆ ಬೆಳವಣಿಗೆ
ಮತ್ತು ಅದರಿಂದ ಉದ್ಭವಿಸುವ ಸಮಸ್ಯೆಗಳು ಮತ್ತು ಅದಕ್ಕೆ ಪರ್ಯಾಯ ಉಪಾಯಗಳನ್ನು ಕುರಿತು ಮಾಲ್ತಸ್ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನು ವಿವರಿಸಿದ್ದಾರೆ. ಏನು ಜನಸಂಖ್ಯೆ ಹೆಚ್ಚಳ ಆಗುತ್ತಲ್ಲ, ಆ ಜನಸಂಖ್ಯೆ ಹೆಚ್ಚಳವಾದಾಗ ಅದರಿಂದ ಉದ್ಭವಿಸುವಂಥ ಸಮಸ್ಯೆ, ಆ ಸಮಸ್ಯೆಯನ್ನು ಅಥವಾ ಆ ಸಮಸ್ಯೆಗೆ ಪರ್ಯಾಯ ಉಪಾಯಗಳನ್ನು ಕಂಡುಕೊಳ್ಳುವಂಥ ಒಂದು ವಿಧಾನವನ್ನು ಈ ಒಂದು ಪ್ರಬಂಧದೊಳಗೆ ಮಾಹಿತಿಯನ್ನು ತಿಳಿಸಿ ಕೊಟ್ಟಿದ್ದಾರೆ. ಮಾಲ್ತಸ್ ಅವರ ಪ್ರಕಾರ ಬಂಡವಾಳ ಸಂಚಯನ ಹೆಚ್ಚಿದಂತೆ ಶ್ರಮಕ್ಕೆ ಬೇಡಿಕೆ ಅಧಿಕಗೊಳ್ಳುತ್ತದೆ. ನೋಡಿ, ಆರ್ಥಿಕತೆಯೊಳಗಿರುವಂಥ ಬಂಡವಾಳ ಸಂಚಯನ ಪ್ರಮಾಣ ಹೆಚ್ಚಳವಾದಂತೆ ಯಾವುದಕ್ಕೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ? ಶ್ರಮಕ್ಕೆ ಬೇಡಿಕೆ ಪ್ರಮಾಣ ಅಧಿಕ ಆಗ್ತದೆ. ಇದು ಜನಸಂಖ್ಯಾ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತದೆ. ನೋಡಲಿ, ಶ್ರಮಕ್ಕೆ ಬೇಡಿಕೆ ಹೆಚ್ಚಳವಾತಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಬೆಳವಣಿಗೆ ಪ್ರೋತ್ಸಾಹವನ್ನು ಕೊಟ್ಟಂತಾಗ್ತದೆ. ಆದರೆ ಕೇವಲ ಜನಸಂಖ್ಯಾ ಬೆಳವಣಿಗೆಯು ಸಂಪತ್ತನ್ನು ಹೆಚ್ಚಿಸುವುದಿಲ್ಲ. ನೋಡಿ, ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳು, ಕೇವಲ ಜನಸಂಖ್ಯೆ ಬೆಳವಣಿಗೆಯು ಸಂಪತ್ತನ್ನು ಹೆಚ್ಚಿಸುವುದಿಲ್ಲ. ಜನಸಂಖ್ಯಾ ಬೆಳವಣಿಗೆಯು ಪರಿಣಾಮಕಾರಿ ಬೇಡಿಕೆಯನ್ನು ವೃದ್ಧಿಸುವುದಾದರೆ ಮಾತ್ರ ಸಂಪತ್ತನ್ನು ಹೆಚ್ಚಿಸಬಲ್ಲದು. ನೋಡಿ, ಇದು ಭಾಳ ಮಹತ್ವವಿದೆ. ಏನಂತನವ, ಕೇವಲ ಜನಸಂಖ್ಯೆ ಹೆಚ್ಚಳ ಆತಂತಂದ್ರೆ ದೇಶದ ಸಂಪತ್ತನ್ನು ಹೆಚ್ಚಿಗೆ ಮಾಡಲು ಸಾಧ್ಯ ಇಲ್ಲ. ಎಂಥ ಜನಸಂಖ್ಯೆ ಹೆಚ್ಚಳ ಆಗ್ಬೇಕಂತಂದ್ರೆ ಜನಸಂಖ್ಯೆಯ ಬೆಳವಣಿಗೆ ಏನಾಗತ್ತಲ್ಲ, ಆ ಬೆಳವಣಿಗೆ ಆದಂಥ ಜನಸಂಖ್ಯೆ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸುವಂಥ ಕೆಲಸ ಆಗಬೇಕು. ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸಿದಾಗ ಮಾತ್ರ ಏನಾಗ್ತದೆ, ದೇಶದ ಸಂಪತ್ತನ್ನು ಹೆಚ್ಚಿಸಲು ಸಾಧ್ಯ ಆಗ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಸುಲಭ ಆಗ್ತದೆ ಎಂಬ ಮಾಹಿತಿಯನ್ನು ಮಾಲ್ತಸ್ ಅವರು ತಿಳಿಸಿ ಕೊಟ್ಟಿದ್ದಾರೆ. ನಾಲ್ಕನೇ ಪ್ರಮುಖ ಅಂಶ ಬಂಡವಾಳ ಸಂಚಯನ ಅಂತೇಳಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಬಂಡವಾಳ ಸಂಚಯನವು ಆರ್ಥಿಕ ಅಭಿವೃದ್ಧಿಯ ಒಂದು ಪ್ರಮುಖವಾದಂಥ ನಿರ್ಧಾರಕವೆಂದು ಮಾಲ್ತಸ್ ಅವರು ನಂಬಿದ್ದಾರೆ. ನಿರಂತರವಾದ ಬಂಡವಾಳದ ಹೆಚ್ಚಳದ ಹೊರತು ಸಂಪತ್ತಿನ ಶಾಶ್ವತವಾದ ಮತ್ತು ನಿರಂತರವಾದ ವೃದ್ಧಿ ಸಂಭವಿಸುವುದಿಲ್ಲ ಎಂಬುದು ನಿಶ್ಚಿತವಾಗಿಯೂ ಸತ್ಯ ಎಂದು ಮಾಲ್ತಸನು ಘೋಷಣೆಯನ್ನು ಮಾಡಿದ್ದಾನೆ. ನೋಡಿ, ಒಂದು ವೇಳೆನಾದರೂ ಆರ್ಥಿಕತೆಯಲ್ಲಿರುವಂಥ ಬಂಡವಾಳದ ಪ್ರಮಾಣ ಅಥವಾ ಬಂಡವಾಳದ ಸಂಚಯನ ಅದೇನಾದರೂ ಹೆಚ್ಚಿಗೆ ಆಗ್ಲಿಕ್ಕಂತಂದ್ರೆ ನಾವು ಶಾಶ್ವತವಾದಂಥ ಸಂಪತ್ತು ಮತ್ತು ನಿರಂತರವಾದಂಥ ವೃದ್ಧಿಯನ್ನು ಸಾಧಿಸಲು ಸಾಧ್ಯ ಇಲ್ಲ ಎಂಬ ಮಾತನ್ನು ಮಾಲ್ತಸ್ ಅವರು ತಿಳಿಸಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಬಂಡವಾಳ ಸಂಗ್ರಹಣೆಯ ಮೂಲವೆಂದರೆ ಅಧಿಕ ಲಾಭಗಳು. ನೋಡಲಿ, ಬಂಡವಾಳ ಸಂಗ್ರಹಣೆ ಮತ್ತು ಬಂಡವಾಳ ಸಂಚಯನ ಏನಿದೆಯಲ್ಲ, ಅದರ ಒಂದು ಪ್ರಮುಖ ಮೂಲ ಯಾವಂತಂದ್ರೆ ನಮಗೆ ಸಿಗುವಂಥ ಲಾಭಗಳು ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ ಆಟೋಮೆಟಿಕ್ಕಾಗಿ ಬಂಡವಾಳ ಸಂಗ್ರಹಣೆ ಏನಾಗ್ತದೆ, ಹೆಚ್ಚಳ ಆಗ್ತದೆ ಅಥವಾ ಬಂಡವಾಳ ಸಂಚಯನ ಹೆಚ್ಚಳವಾಗ್ತದೆ. ಇಲ್ಲಿ ಮುಂದೈತೆ ನೋಡ್ರಿ, ಬಂಡವಾಳಶಾಹಿಗಳ ಉಳಿತಾಯಗಳಿಂದ ಲಾಭಗಳು ಉದ್ಭವಿಸುತ್ತವೆ. ನೋಡಿ, ಏನು ಆರ್ಥಿಕತೆಯಲ್ಲಿರುವಂಥ ಬಂಡವಾಳಶಾಹಿಗಳು ಏನದಾಗಲ್ಲ, ಆ ಬಂಡವಾಳಶಾಹಿಗಳು ಮಾಡುವಂಥ ಉಳಿತಾಯಗಳಿಂದ ಲಾಭ ಏನಾಗ್ತವೆ, ಹೆಚ್ಚಳ ಆಗ್ತವೆ. ಆದರೆ ಕಾರ್ಮಿಕರು ಉಳಿತಾಯ ಮಾಡಲಾರದಷ್ಟು ಕಡಿಮೆ ಆದಾಯ ಗಳಿಸುವ ಅಂತಾಗಿರುತ್ತಾರೆ. ಇಲ್ಲಿ ಅತಿ ಹೆಚ್ಚು ಉಳಿತಾಯ ಮಾಡುವಂಥವ್ರು ಯಾರು? ಬಂಡವಾಳಶಾಹಿಗಳು. ಯಾಕಂದರೆ ಅವು ಕಡೆ ಆದಾಯದ ಪ್ರಮಾಣ ಹೆಚ್ಚಳವಾಗಿರ್ತದೆ. ಆದರೆ ಉಳಿತಾಯ ಮಾಡಲು ಯಾರಿಂದ ಕಡೆ ಸಾಧ್ಯವಾಗೋದಿಲ್ಲ? ಕಾರ್ಮಿಕರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವಾಗೆ ಬರುವಂಥ ವೇತನ ಕಡಿಮೆ ಆಗಿದ್ದು ಅವು ಆದಾಯ ಕಡಿಮೆ ಆಗಿರುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಉಳಿತಾಯವನ್ನು ಮಾಡಲು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆರ್ಥಿಕತೆ ಒಳಗೆ ಬಂಡವಾಳ ಸಂಚಯನ ಆಗಬೇಕಂತಂದ್ರೆ ಈ ಬಂಡವಾಳಶಾಹಿಗಳ ಉಳಿತಾಯ ಪ್ರಮಾಣವನ್ನು ಹೆಚ್ಚಳ ಮಾಡುವುದರ ಮೂಲಕ ಈ ಬಂಡವಾಳ ಸಂಗ್ರಹಣೆಯನ್ನು ಹೆಚ್ಚಳ ಮಾಡಿ ಬಂಡವಾಳ ಸಂಚಯನಕ್ಕೆ ಕೊಡುಗೆಯನ್ನು ಕೊಡ್ತದೆ ಎಂಬುದು ಮಾಲ್ತಸನ ಒಂದು ಅಭಿಮತವಾಗಿದೆ. 7th ಒನ್ ಯಾವುದು? 5th ಒನ್ ಉತ್ಪಾದನೆ ಮತ್ತು ವಿತರಣೆ ಅಂತೇಳಿ. ಇಲ್ಲಿ ನೋಡ್ರಿ, ಉತ್ಪಾದನೆ ಮತ್ತು ವಿತರಣೆ ಸಂಪತ್ತಿನ 2 ಮೂಲಗಳು ಆಗಿವೆ. ಇವುಗಳನ್ನು ಸರಿಯಾಗಿ ಸಂಯೋಜಿಸಿದರೆ ದೇಶದಲ್ಲಿ ಅತ್ಯಲ್ಪ ಕಾಲದಲ್ಲಿ ಸಂಪತ್ತಿನ ಹೆಚ್ಚಳವಾಗ್ತದೆ. ಏನು ಉತ್ಪಾದನೆ ಮತ್ತು ವಿತರಣೆ ಇದೆಯಲ್ಲ, ಅವನು ಸಮರ್ಪಕವಾಗಿ ನಾವು ಹಂಚಿಕೆ ಮಾಡಿಕೊಂಡು ಅಂತಂದ್ರೆ ಕಡಿಮೆ ಅವಧಿಯೊಳಗೆ ನಾವು ಏನು ಮಾಡ್ಬೋದು? ಸಂಪತ್ತಿನ ಪ್ರಮಾಣವನ್ನು ಹೆಚ್ಚಳವನ್ನು ಮಾಡ್ಬೋದು. ಅಷ್ಟೇ ಅಲ್ಲದೆ ಗರಿಷ್ಠ ಉತ್ಪಾದನೆ ಮಾಡ್ಬೋದು, ಸಂಪನ್ಮೂಲಗಳ ಅತ್ಯಂತ ಹಿತಕರ ಹಂಚಿಕೆ ಮಾಡ್ಬೋದು. ಹೀಗೆ ಮಾಡುವುದರ ಮೂಲಕ ಸಂಪತ್ತಿನ ಹೆಚ್ಚಳಕ್ಕೆ ಗಣನೀಯವಾದ ಕೊಡುಗೆ ಸಲ್ಲಿಸುತ್ತವೆ
ಎಂಬುದು ಮಾಲ್ತಸನ ಅಭಿಮತ ಆಗಿದೆ. 6th ಒನ್ ಯಾವುದು? ದ್ವಿವಲಯ ಅಂತೇಳಿ. ಇಲ್ಲಿ ನೋಡ್ರಿ, ಅಭಿವೃದ್ಧಿಶೀಲ ದೇಶಗಳಿಗೆ ಅನ್ವಯವಾಗುವಂಥ ದ್ವಿವಲಯತೆಯನ್ನು ಮಾಲ್ತಸರು ನಿರೀಕ್ಷಣೆಯನ್ನು ಮಾಡಿದ್ದಾರೆ. ಅರ್ಥವ್ಯವಸ್ಥೆಯು 2 ರಂಗಗಳನ್ನು ಹೊಂದಿದ್ದು, ಒಂದು ಕೈಗಾರಿಕಾ ರಂಗ ಆದರೆ ಮತ್ತೊಂದು ಕೃಷಿ ರಂಗವಾಗಿರುತ್ತದೆ. ಇಲ್ಲಿ ಮಾಲ್ತಸನ ಪ್ರಕಾರ ತಾಂತ್ರಿಕ ಪ್ರಗತಿ ಕೈಗಾರಿಕಾ ರಂಗಕ್ಕೆ ಮೀಸಲಾಗಿದ್ದು, ಅದಕ್ಕೆ ಪರಿಣಾಮವಾಗಿ ಈ ರಂಗ ಏರುತ್ತಿರುವ ಪ್ರತಿಫಲಕ್ಕೆ ಒಳಪಡುತ್ತದೆ. ಏನು, ಕೈಗಾರಿಕಾ ರಂಗ ಏನಿದೆಯಲ್ಲ ಅದು ಯಾವ ನಿಯಮಕ್ಕೆ ಒಳಪಡ್ತದೆ? ಏರುತ್ತಿರುವ ಪ್ರತಿಫಲಕ್ಕೆ ಒಳಪಡ್ತದೆ. ಅಂದರೆ ಉತ್ಪಾದನೆಯಾಗುವಂಥ ವಸ್ತುಗಳ ಪ್ರಮಾಣ ನಿರಂತರವಾಗಿ ಹೆಚ್ಚಳ ಆಗ್ತದೆ. ಅದಕ್ಕೆ ನಾವು ಏರುತ್ತಿರುವ ಪ್ರತಿಫಲ ನಿಯಮ ಅಂತ ಕರಿತೀವಿ. ಇದು ಯಾವ ವಲಯಕ್ಕೆ? ಕೈಗಾರಿಕಾ ವಲಯಕ್ಕೆ. ಇದಕ್ಕೆ ವಿರುದ್ಧವಾಗಿ ಕೃಷಿ ರಂಗ ಇಳಿಮುಖ ಪ್ರತಿಫಲ ನಿಯಮಕ್ಕೆ ಒಳಪಡ್ತದೆ. ಇಲ್ಲಿ ನಿರಂತರವಾಗಿ ನಾವು ಕೃಷಿ ಭೂಮಿಯನ್ನು ಸಾಗುವಳಿಗೆ ಒಳಪಡಿಸಿದಾಗ ಬರುವಂಥ ಉತ್ಪನ್ನ ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ ಪ್ರತಿಯೊಂದು ದೇಶವು 2 ವಲಯವನ್ನು ಹೊಂದಿರುತ್ತದೆ ಎಂಬುದು ಮಾಲ್ತಸನ ಅಭಿಮತವಾಗಿದೆ. 7th ಒನ್, ಮುಕ್ತ ಆರ್ಥಿಕ ನೀತಿ ಅಂತೇಳಿ. ಮಾಲ್ತಸರವರು ಮುಕ್ತ ಆರ್ಥಿಕ ನೀತಿಯ ಪರವಾದಿ. ಅಂದರೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಸರ್ಕಾರದ ಜವಾಬ್ದಾರಿ ಏನಿದ್ದರೂ ಅದು ರಾಷ್ಟ್ರವು ವಿದೇಶಿ ಆಕ್ರಮಣದಿಂದ ರಕ್ಷಿಸುವುದು ಮಾತ್ರವಾಗಿದ್ದು, ಖಾಸಗಿ ಉದ್ಯಮಿದಾರರಿಗೆ ಸೂಕ್ತ ಸೌಲಭ್ಯಗಳನ್ನು ಒದಗಿಸುವುದು ಮಾತ್ರ ಆಗಿರಬೇಕು. ನೋಡಿ, ಸರ್ಕಾರ ಅನಾವಶ್ಯಕವಾಗಿ ಆರ್ಥಿಕತೆಯಲ್ಲಿ ಹಸ್ತಕ್ಷೇಪವನ್ನು ಮಾಡದೆ ಅದು ಕೆಲಸ ಏನಂತಂದ್ರೆ ವಿದೇಶಿ ಆಕ್ರಮಣದಿಂದ ದೇಶವನ್ನು ರಕ್ಷಣೆ ಮಾಡೋದು, ಖಾಸಗಿ ಉದ್ಯಮಿದಾರರಿಗೆ ಕೆಲವೊಂದು ಸೌಲಭ್ಯವನ್ನು ಒದಗಿಸಿಕೊಡೋದು ಅಂಥ ಕೆಲಸವನ್ನು ಮಾತ್ರ ಮಾಡ್ಕೋಬೇಕು. ಇನ್ನೂ ಏನು ಮಾಡಬೇಕಂತಂದ್ರೆ ಪ್ರಜೆಗಳಿಗೆ ವಿದ್ಯೆಯನ್ನು ಒದಗಿಸುವುದು ಸರ್ಕಾರ ಜವಾಬ್ದಾರಿ ಆಗಿರಬೇಕಾಗ್ತದೆ. ವಿದ್ಯೆ ಸರ್ಕಾರವು ಪ್ರಜೆಗಳಿಗೆ ಮಾಡುವ ಉಪಕಾರವಾಗಿರದೆ ಒದಗಿಸಬೇಕಾದಂಥ ಅವಶ್ಯಕತೆ ಕೂಡ ಆಗಿದೆ ಎಂಬುದು ಯಾರ ಒಂದು ಅಭಿಮತವಾಗಿದೆ? ಮಾಲ್ತಸರವರ ಅಭಿಮತ ಆಗಿದೆ. ಹೀಗಾಗಿ ಆರ್ಥಿಕತೆ ಒಳಗೆ ನಾವು ಎಂಥ ನೀತಿಯನ್ನು ಅಪ್ಲೈ ಮಾಡ್ಕೋಬೇಕು? ಮುಕ್ತ ಆರ್ಥಿಕ ನೀತಿಯನ್ನು ಅಪ್ಲೈ ಮಾಡಿಕೊಂಡು ಸ್ವತಂತ್ರವಾಗಿ ವಸ್ತುವನ್ನು ಉತ್ಪಾದನೆ ಮಾಡಿ ನಾವು ಯಾವ ದೇಶಕ್ಕೆ ಏನು ಮಾಡ್ಬೋದು? ಯಾವುದೇ ನಿಯಂತ್ರಣವಿಲ್ಲದೆ ಆಮದು ಮತ್ತು ರಫ್ತುಗಳ ವಹಿವಾಟವನ್ನು ಮಾಡಬಹುದು. ಇದು 7ನೆಯ ಅಂಶ ಆಗಿದೆ. 8 ಯಾವುದು? ವಿದೇಶಿ ವ್ಯಾಪಾರದ ಪಾತ್ರ. ಅರ್ಥವ್ಯವಸ್ಥೆಯ ಬೆಳವಣಿಗೆಯ ದರವನ್ನು ತೀವ್ರಗೊಳಿಸುವುದರಲ್ಲಿ ವಿದೇಶಿ ವ್ಯಾಪಾರಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಮಾಲ್ತಸರವರು ನೀಡಿದ್ದಾರೆ. ಏನು, ದೇಶದ ಆರ್ಥಿಕ ವ್ಯವಸ್ಥೆ ಏನಿದೆಯಲ್ಲ ಅದನ್ನು ಬೆಳವಣಿಗೆ ದರವನ್ನು ಹೆಚ್ಚಳ ಮಾಡುವ ಸಲುವಾಗಿ ಯಾವುದಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ? ವಿದೇಶಿ ವ್ಯಾಪಾರಕ್ಕೆ ಒತ್ತನ್ನು ಕೊಡಲಾಗಿದೆ. ಆಂತರಿಕ ಸರಕುಗಳಿರುವ ಮಾರುಕಟ್ಟೆಯನ್ನು ವಿಸ್ತರಿಸುವುದರಲ್ಲಿ ಪ್ರೋತ್ಸಾಹ ಶಕ್ತಿಯಾಗಿ ಕಾರ್ಯನಿರ್ವಹಿಸುವುದರಿಂದ ವಿದೇಶಿ ವ್ಯಾಪಾರದ ಪ್ರಧಾನವಾಗುತ್ತದೆ. ಅಲ್ಲದೆ ಹೆಚ್ಚಿನ ಶ್ರಮ ವಿಭಜನೆ ಕೂಡ ಸಾಧ್ಯವಾಗಿ ಉತ್ಪಾದನೆ ಹೆಚ್ಚಳಕ್ಕೆ ಅವಕಾಶ ಮಾಡಿಕೊಡುತ್ತದೆ ಎನ್ನುತ್ತಾರೆ ಯಾರು? ಮಾಲ್ತಸರವರು. ಇದು 8ನೆಯ ಪ್ರಮುಖವಾದಂಥ ಅಂಶ ಆಗಿದೆ. ಇನ್ನು 9 ಯಾವುದು? ಕೃಷಿಯ ಪ್ರಾಧಾನ್ಯತೆ ಕಡಿಮೆಯಾಗುವುದು. ಇದು 9ನೆಯ ಪ್ರಮುಖವಾದಂಥ ಅಂಶ. ವರ್ತಮಾನ ಕಾಲದಲ್ಲಿ ಕೋಲಿನ್ ಕ್ಲಾರ್ಕ್ ಆಡಿದ ಅವಲೋಕನೆಯನ್ನು ಮಾಲ್ತಸ್ ತಮ್ಮ ಸಮಯದಲ್ಲಿಯೇ ಮಾಡಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದು. ಆರ್ಥಿಕ ಅಭಿವೃದ್ಧಿ ರಚನಾತ್ಮಕ ಬದಲಾವಣೆಗಳನ್ನು ತರುವಂತಿದ್ದು, ಇಂತಹ ಬದಲಾವಣೆಗಳಲ್ಲಿ ಕೃಷಿ ಪ್ರಾಧಾನ್ಯತೆ ಸಾಪೇಕ್ಷವಾಗಿ ಕಡಿಮೆಯಾಗುವುದು ಕೂಡ ಒಂದಾಗಿದೆ. ಉತ್ಪಾದನೆ ಹೆಚ್ಚಳವನ್ನು ಸಾಧಿಸಲು ಭೂ ಸುಧಾರಣಾ ಕಾರ್ಯಕ್ರಮಗಳ ಒಂದು ಸಾಧನವಾಗಬಹುದು ಎಂಬುದು ಮಾಲ್ತಸನ ಮತ್ತೊಂದು ಅಭಿಮತವಾಗಿದೆ. ನೆಕ್ಸ್ಟ್ ಒನ್, 10ನೆಯ ಪ್ರಮುಖವಾದಂಥ ಅಂಶ ಸ್ಥಗಿತತೆ ಅಂತೇಳಿ. ಇಲ್ಲಿ ನೋಡ್ರಿ, ವಿದೇಶಿ ವ್ಯಾಪಾರವಿಲ್ಲದ ಮುಚ್ಚಿದ ಅರ್ಥವ್ಯವಸ್ಥೆಯಲ್ಲಿ ಪರಿಣಾಮಕಾರಿ ಬೇಡಿಕೆಯ ಕೊರತೆಯಿಂದಾಗಿ ಆರ್ಥಿಕ ಅಭಿವೃದ್ಧಿ ಏನಾಗ್ತದೆ? ಒಂದು ಹಂತದಲ್ಲಿ ನಿಲ್ಲುತ್ತದೆ ಎಂಬುದು ಮಾಲ್ತಸನ ಅಭಿಮತವಾಗಿದೆ. ಇದರಿಂದಾಗಿ ಸಾಮಾನ್ಯ ಹೆಚ್ಚುವರಿ ಉತ್ಪಾದನೆ ಉಂಟಾಗಿ ಉತ್ಪಾದನಾ ಚಟುವಟಿಕೆ ಲಾಭದಾಯಕತೆಯನ್ನು ಕಳೆದುಕೊಳ್ಳುತ್ತದೆ.
ಬೇಡಿಕೆಯ ಕೊರತೆ ವ್ಯವಸ್ಥೆಯ ದೀರ್ಘಾವಧಿ ಪ್ರವೃತ್ತಿಯಾಗಿ ಅದಕ್ಕೆ ವಿರುದ್ಧವಾಗಿ ಸ್ಥಗಿತತೆ ಅಥವಾ ಕಾಯಂ ಅಸಮತೋಲನ ಆರ್ಥಿಕತೆಯಲ್ಲಿ ಕಂಡು ಬರ್ತದೆ. ಅಂದ್ರೆ ನಿರಂತರವಾಗಿ ಸಾಗುತ್ತಿರುವಂಥ ಆರ್ಥಿಕ ಅಭಿವೃದ್ಧಿ ಕೊನೆಗೆ ಒಂದು ಹಂತದಲ್ಲಿ ಬಂದು ನಿಲ್ತದೆ. ಆ ಬಂದು ನಿಲ್ಲಲು ಪ್ರಮುಖ ಕಾರಣ ಏನಂತಂದ್ರೆ ಪರಿಣಾಮಕಾರಿ ಬೇಡಿಕೆಯ ಕೊರತೆ ಏನಿದೆಯಲ್ಲ, ಆ ಪರಿಣಾಮಕಾರಿ ಬೇಡಿಕೆಯ ಕೊರತೆಯಿಂದಾಗಿ ಆರ್ಥಿಕತೆ ಸ್ಥಗಿತತೆ ಹಂತವನ್ನು ತಲುಪ್ತದೆ ಎಂಬುದು ಮಾಲ್ತಸನ ಅಭಿಮತವಾಗಿದೆ. 11. ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಕ್ರಮಗಳ ಬಗ್ಗೆ ಮಾಲ್ತಸನು ತಿಳಿಸಿಕೊಟ್ಟಿದ್ದಾನೆ. ಅಂಥ ಅಂಶಗಳು ಯಾವಂತಂದ್ರೆ 1. ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳ ಸಮತೋಲನ ಪ್ರಗತಿ ಉಂಟಾಗಬೇಕು. ನೋಡಿ, 2 ವಲಯಕ್ಕೆ ಆದ್ಯತೆಯನ್ನು ಕೊಡಲಾಗಿದೆ. ಒಂದು ಕೃಷಿ ಮತ್ತು ಕೈಗಾರಿಕೆ. ಈಗ ಏನು ಮಾಡ್ಬೇಕಂತಂದ್ರೆ ಈ ಕೃಷಿ ಮತ್ತು ಕೈಗಾರಿಕೆ ಏನಿದೆಯಲ್ಲ, ಈ 2 ವಲಯವನ್ನು ಸಮಾನವಾಗಿ ಅಭಿವೃದ್ಧಿಯನ್ನು ಗೊಳಿಸಬೇಕು ಎಂಬುದು ಮಾಲ್ತಸನ ಅಭಿಮತ ಆಗಿದೆ. 2ನೇದು, ಸಂಪತ್ತು ಮತ್ತು ಆಸ್ತಿಯ ಸಮಾನ ಹಂಚಿಕೆಯನ್ನು ಮಾಡ್ಕೋಬೇಕು. ನೋಡಿ, ನಮ್ಮ ದೇಶದಲ್ಲಿರುವಂಥ ಸಂಪತ್ತು ಮತ್ತು ಆಸ್ತಿಯನ್ನು ಏನು ಜನಸಂಖ್ಯೆ ಇದೆಯಲ್ಲ, ಆ ಎಲ್ಲ ಜನಸಂಖ್ಯೆ ಮಧ್ಯೆಗೆ ಸಮಾನವಾಗಿ ಹಂಚಿಕೆ ಮಾಡಿದ್ರೆ ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುತ್ತದೆ. ಹಾಗೂ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆ ಮೂಲಕ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸುವುದು. ನೋಡಿ, ದೇಶದ ಒಳಗಡೆ ಮತ್ತು ಅಂತಾರಾಷ್ಟ್ರೀಯ ಎರಡು ಕಡೆ ಏನು ಮಾಡಬೇಕು, ನಾವು ವ್ಯಾಪಾರದ ವಿಸ್ತರಣೆಯನ್ನು ಮಾಡುವುದರ ಮೂಲಕ ಪರಿಣಾಮಕಾರಿ ಬೇಡಿಕೆಯ ಹೆಚ್ಚಳಕ್ಕೆ ನಾವು ಕೊಡುಗೆಯನ್ನು ಕೊಡುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಬಹುದು ಎಂಬುದು ಮಾಲ್ತಸನ ಅಭಿಮತ ಆಗಿದೆ. ಇನ್ನೊಂದು ಯಾವುದು, ಅಣು ಉತ್ಪಾದಕ ಅನುಭೋಗಿಗಳಾಗಿರುವ ನ್ಯಾಯವಾದಿಗಳು, ವೈದ್ಯರು, ಸೈನಿಕರು, ಕೆಳದರ್ಜೆಯ ನೌಕರರಿಂದ ಅನುಭೋಗದನ್ನು ಏನು ಮಾಡಬೇಕು, ಹೆಚ್ಚಳವನ್ನು ಮಾಡ್ಕೋಬೇಕು. ನಾವು ಏನೋ ನ್ಯಾಯವಾದಿಗಳಾಗ್ಬೋದು, ವೈದ್ಯರು, ಸೈನಿಕರು, ಈ ಏನು ಸಮುದಾಯ ಇದೆಯಲ್ಲ, ಈಗ ನಾವು ಅಣು ಉತ್ಪಾದಕ ಅನುಭೋಗಿ ಅಂತ ಕರಿತೀವಿ. ಇವಾಗ ಒಂದು ಅಣು ಉತ್ಪಾದಕ ಏನು ಅನುಭೋಗಿಗಳಾದಾಗಲ್ಲ, ಅವಾಗ ಒಂದು ಅನುಭೋಗದ ಪ್ರಮಾಣವನ್ನು ಹೆಚ್ಚಳ ಮಾಡಿದ್ರೆ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ಸಿಗ್ತದೆ ಎಂಬುದು ಮಾಲ್ತಸನ ಅಭಿಮತ ಆಗಿದೆ. ಇಷ್ಟು ಪ್ರಮುಖ 11 ಅಂಶಗಳಾದವು. ಈಗ ಈ ಸಿದ್ಧಾಂತ ಟೀಕೆಗೆ ಒಳಪಡಿಸಬಹುದು. 1ನೇ ಟೀಕೆ, ಇದರ ಕಲ್ಪನೆ ಅಸಂಗತ ಕಲ್ಪನೆಗಳಾಗಿವೆ. ಬಂಡವಾಳ ಸಂಚಯನದ ನಕಾರಾತ್ಮಕ ದೃಷ್ಟಿ, ಪರಿಣಾಮಕಾರಿ ಬೇಡಿಕೆಯ ಕೊರತೆಯನ್ನು ಅಸಂಗತವಾಗಿ ಕಲ್ಪನೆಯನ್ನು ಮಾಡಿಕೊಳ್ಳಲಾಗಿದೆ. ಇದು ಏಕಮುಖವಾದ ಉಳಿತಾಯದ ಭಾವನೆಯನ್ನು ಒಳಗೊಂಡಿದೆ. ಇನ್ನು ಅಣು ಉತ್ಪಾದಕರಿಂದ ಅನುಭೋಗದ ಹೆಚ್ಚಳ ದೋಷಪೂರಿತವಾದಂಥ ಅಭಿಪ್ರಾಯವಾಗಿದೆ. ಏನ ಇಷ್ಟು ವಿದ್ಯಾರ್ಥಿಗಳೇ ಮಾಲ್ತಸ್ರವರ ಆರ್ಥಿಕ ಅಭಿವೃದ್ಧಿಯ ಒಂದು ಸಿದ್ಧಾಂತವಾಗಿದೆ. ನಿಮ್ಮ ಸೆಮ್ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ಇಲ್ಲಿ ಕವರ್ ಮಾಡಲಾಗಿದೆ. ಈ 11 ಅಂಶಗಳನ್ನು ನೀವು ಎಕ್ಸಾಮ್ ಒಳಗೆ ಹಾಕಿ ನೀವು ಬರೆದಿದ್ದೆ ಆದರೆ ನೀವೇ ಮಾಡ್ಬೋದು, 10ಕ್ಕೆ 10 ಅಂಕವನ್ನು ಸುಲಭವಾಗಿ ಪಡ್ಕೊಳ್ಬೋದು. ಏನ ಇಲ್ಲೇ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.